ಬಿಜೆಪಿ ರೆಬೆಲ್ ನಾಯಕನಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿರೋದು. ಇವತ್ತು ಶಿಸ್ತು ಸಮಿತಿಗೆ ಉತ್ತರವನ್ನ ಯತ್ನಾಳ್ ಕೊಡ್ತಾರ. ನಿನ್ನೆ ವಿಜಯಪುರ ಪಾಲಿಕೆ ಚುನಾವಣೆಯಲ್ಲಿ ಯತ್ನಾಳ್ ಬ್ಯುಸಿ ಆಗಿದ್ರು. ಇವತ್ತು ಶಿಸ್ತು ಸಮಿತಿಗೆ ಉತ್ತರವನ್ನ ಯತ್ನಾಳ್ ಅವರು ನೀಡಲಿದ್ದಾರೆ. 72 ಗಂಟೆಗಳ ಸಮಯಾವಕಾಶವನ್ನ ಕೊಟ್ಟಿತ್ತು. ಸ್ವಜನ ಪಕ್ಷಪಾತ, ಹೊಂದಾಣಿಕೆ ರಾಜಕೀಯ, ಭ್ರಷ್ಟಾಚಾರ, ಕುಟುಂಬ ರಾಜಕೀಯ, ದ್ವೇಷ ರಾಜಕೀಯದ ಬಗ್ಗೆ ಉತ್ತರವನ್ನ ಕೊಡಲಿದ್ದಾರೆ ಯತ್ನಾಳ್ ಅವರು. 5 ವಿಷಯಗಳ ಬಗ್ಗೆ ಉತ್ತರವನ್ನ ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಿಜೆಪಿ ರೆಬೆಲ್ ನಾಯಕನಿಗೆ ಹೈಕಮಾಂಡ್ 2ನೇ ಬಾರಿಗೆ ನೋಟಿಸ್ ಅನ್ನ ನೀಡಿರೋದು. ಇದಕ್ಕೂ ಮುನ್ನ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ 6 ಪುಟಗಳ ಉತ್ತರವನ್ನ ನೀಡಿದ್ರು ಯತ್ನಾಳ್ ಅವರು. ಇದೀಗ 2ನೇ ಬಾರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಇನ್ನು ಯತ್ನಾಳ್ ಅವರು ಕೊಡುವಂತ ಉತ್ತರಕ್ಕೆ ಹಾಗಾದ್ರೆ ಹೈಕಮಾಂಡ್ ಸುಮ್ಮನಾಗುತ್ತಾ? ಸೊ ಈ ಹಿಂದೆ ಕೂಡ ಹೈಕಮಾಂಡ್ಗೆ ಉತ್ತರವನ್ನ ಯತ್ನಾಳ್ ಅವರು ನೀಡಿದ್ರು. ಸೊ ಆ ಸಂದರ್ಭದಲ್ಲಿ ನೀವು ಮಾತಾಡಬೇಡಿ ಬಹಿರಂಗವಾಗಿ ಅನ್ನುವಂತ ಒಂದು ಸೂಚನೆಯನ್ನ ಓಂ ಪಾಠಕ್ ಅವರು ನೀಡಿದ್ರು. ಯತ್ನಾಳ್ ಉತ್ತರಕ್ಕೆ ಈ ಬಾರಿ ಬಿಜೆಪಿ ಶಿಸ್ತು ಸಮಿತಿ ತೃಪ್ತಿಯಾಗತ್ತಾ ಅಥವಾ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರೆ ವರಿಷ್ಠರು? ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಹೈಕಮಾಂಡ್ ನ ಮುಂದಿನ ನಡೆ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಯತ್ನಾಳ್ ಅವರು ಉತ್ತರವನ್ನ ಕೊಡ್ತಾರಾ ಅನ್ನುವಂಥದ್ದು ಒಂದು ಮೊದಲನೇ ಪ್ರಶ್ನೆ ಆಗಿದ್ರೆ, ಅದರ ಜೊತೆಗೆ ಹೈಕಮಾಂಡ್ ನ ನಡೆ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಕಳೆದ 3 ದಿನಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ನಾಯಕತ್ವ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟಿತ್ತು. ನೋಟಿಸ್ ನೀಡುವುದರ ಮೂಲಕ 3 ದಿನಗಳ ಉತ್ತರ ಕೊಡಬೇಕು ಅಂತ ಹೇಳಿತ್ತು. ಇತ್ತೀಚೆಗೆ ಬಹಿರಂಗವಾಗಿ ಯತ್ನಾಳ್ ಕೊಡ್ತಾ ಇರುವಂಥ ಹೇಳಿಕೆ ಪಕ್ಷದ ಒಳಗಡೆ ಒಂದು ರೀತಿ ಸಂಕಷ್ಟದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ನಾಯಕತ್ವದ ಬಗ್ಗೆ, ನಾಯಕರುಗಳ ಬಗ್ಗೆ ಯತ್ನಾಳ್ ಕೊಡ್ತಾ ಇರುವಂಥ ಹೇಳಿಕೆಗಳು ಇರುಸುಮುರುಸಾದಂಥ ಕಾರಣಕ್ಕಾಗಿ ಮತ್ತು ಇಡೀ ಪಾರ್ಟಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಶಿಸ್ತು ಸಮಿತಿ ನೋಟಿಸನ್ನು ಕೊಟ್ಟಿತ್ತು. 72 ಗಂಟೆಗಳಲ್ಲಿ ಉತ್ತರ ಕೊಡುವಂತೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಯತ್ನಾಳ್ ಅವರು ಹೇಳಿದರು. ಆದರೆ ಉತ್ತರವನ್ನು ಯಾವ್ಯಾವ ಕಂಟೆಂಟ್ ಮೇಲೆ ಕೊಡ್ತೇನೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಬಹಿರಂಗಪಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆಯೂ ಕೂಡ ನಾನು ಪ್ರಸ್ತಾಪವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರ್ದಿಷ್ಟವಾದಂಥ ಹೋರಾಟವನ್ನು ರೂಪಿಸಿ ಸ್ಪಷ್ಟವಾಗಿರ್ತಕ್ಕಂಥ ಹೋರಾಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗದೇ ಇರತಕ್ಕಂಥದ್ದು ಕೂಡ ಪ್ರಸ್ತಾಪ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಸ್ವಜನ ಪಕ್ಷಪಾತದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡೋದಾಗಿ ಯತ್ನಾಳ್ ಅವರು ಹೇಳಿರ್ತಕ್ಕಂಥದ್ದು ಪಕ್ಷದ ಒಳಗಡೆ ಒಂದು ರೀತಿ ಕುತೂಹಲ ಕಾರಣವಾಗಿದೆ. ಅವರಿಗೆ ಕೊಟ್ಟಿರ್ತಕ್ಕಂಥ 72 ಗಂಟೆಗಳ ಅವಧಿ ಮುಕ್ತಾಯವಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಯತ್ನಾಳ್ ಅವರು ಯಾವ ಒಂದು ಹೇಳಿಕೆ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ನಾಯಕತ್ವ ಬದಲಾವಣೆಗಾಗಿ ಒತ್ತಾಯಿಸಿ ಕಳೆದ ಹಲವು ತಿಂಗಳಿಂದ ಹೋರಾಟ ಮಾಡ್ತಾ ಇರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿರ್ತಕ್ಕಂಥ ಭಿನ್ನರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಹೈಕಮಾಂಡ್ಗೆ ಯತ್ನಾಳ್ ಕೊಡ್ತಾ ಇರುವಂಥ ಉತ್ತರ ಏನಿರುತ್ತೆ ಮತ್ತು ಈ ಉತ್ತರದ ಹಿನ್ನೆಲೆಯಲ್ಲಿ ತೃಪ್ತವಾಗ್ತಕ್ಕಂಥ ಹೈಕಮಾಂಡು ಯಾವುದೇ ಕ್ರಮವನ್ನು ಕೈಗೊಳ್ಳಲ್ವಾ ಅಥವಾ ಈ ಉತ್ತರಕ್ಕೆ ಸಮಾಧಾನ ಆಗದೆ ಯತ್ನಾಳ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಹೈಕಮಾಂಡ್ ಮುಂದಾಗುತ್ತೆ? ಇವೆಲ್ಲವೂ ಕೂಡ ಸಹಜವಾಗಿ 10 ಕುತೂಹಲಕ್ಕೆ ಕಾರಣವಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಅಂತಂದರೆ ಯತ್ನಾಳ್ ಅವರು ಬಹಿರಂಗವಾಗಿ ಕೊಡ್ತಾ ಇರುವಂಥ ಹೇಳಿಕೆಗಳು, ಅದನ್ನು ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷ ವಿಜೇಂದ್ರರ ವಿರುದ್ಧವಾಗಿ ನೀಡ್ತಾ ಇರತಕ್ಕಂಥ ಹೇಳಿಕೆಗಳು, ಅವರ ವಿರುದ್ಧ ಕೇಳಿಬರ್ತಾ ಇರುವಂಥ ಆರೋಪಗಳು, ಇವೆಲ್ಲವೂ ಕೂಡ ಸಹಜವಾಗಿ ಎಲ್ಲ ಒಂದು ಕಡೆ ಪಕ್ಷದ ಒಳಗಡೆ ಇರುಸುಮುರುಸಕ್ಕೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಹೈಕಮಾಂಡ್ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತೇಳಿ ವಿಜೇಂದ್ರ ಕೂಡ ಒತ್ತಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ನೋಟಿಸನ್ನು ಕೊಡಲಾಗಿತ್ತು. ಈ ನೋಟಿಸ್ಗೆ ಈಗ ಯತ್ನಾಳ್ ಕೊಡ್ತಕ್ಕಂಥ ಉತ್ತರ ಏನಿರುತ್ತೆ, ಉತ್ತರದಲ್ಲಿ ಬಹಳ ಪ್ರಮುಖವಾಗಿ ಹೊಂದಾಣಿಕೆ ರಾಜಕಾರಣ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸದೇ ಇರತಕ್ಕಂಥದ್ದು, ಸಂಘಟನೆ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು, ಇವೆಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾಗಿ ಕೊಡ್ತಕ್ಕಂಥ ಏನು ಉತ್ತರ ಇರುತ್ತೆ, ಇದು ಇನ್ನೊಂದಿಷ್ಟು ಚರ್ಚೆ ಕಾರಣವಾಗತ್ತಾ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಒಟ್ಟಲ್ಲಿ ಯತ್ನಾಳ್ ಅವರ ಮುಂದಿನ ನಡೆ, ಯತ್ನಾಳ್ ಅವರು ಕೊಡುವ ಉತ್ತರದ ಬಗ್ಗೆ ಇಡೀ ಪಕ್ಷ ಕೂಡ ಅತ್ಯಂತ ಕಾತರದಿಂದ ಕಾಯ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.